ಆಕಾಶವಾಣಿ ಮಂಗಳೂರು. ಜನಪದ ಸಂಪದ. ಕರುನಾಡಿನ ಕರೆನಾಡು, ಕಡಲ ಕರೆಯ ನೆರೆನಾಡು, ಸಹ್ಯಾದ್ರಿಯ ಹಸಿರುಡೆಯ ಬೀಡಿನ ಜನಪದ ಸಂಸ್ಕೃತಿ ಸಂಗೀತಗಳ ವಿಶೇಷ ಸರಣಿ ಜನಪದ ಸಂಪದ. ಕೇಳುಗರಿಗೆಲ್ಲ ವಂದನೆಗಳು ಮತ್ತು ಇಂದಿನ ಜನಪದ ಸಂಪದ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಮುಂದೆ ಸಿರಿಗಾಥೆಯೊಳಕ್ಕೆ ಸೇರಿಕೊಂಡಿರುವ ಸೇಮಿಕಲ್ ಪಂಜುರ್ಲಿ. ತುಳುನಾಡು ಮಾತ್ರವಲ್ಲ, ವಿಶ್ವದ ಹಲವೆಡೆ ದೈವ, ಶಕುನ ಮುಂತಾಗಿ ವ್ಯಾಪಕವಾಗಿ ಆರಾಧನೆ ಗೌರವಕ್ಕೆ ಪಾತ್ರವಾಗಿರುವುದು ಹಂದಿ. ತುಳುನಾಡಿನ ದೈವ ಪಂಜುರ್ಲಿ ಸರಿಸುಮಾರು ಮಧ್ಯ ಕೇರಳದಿಂದ ಉತ್ತರದ ಶಿರೂರು ತನಕ ಬಹುಮಟ್ಟಿಗೆ ಒಂದೇ ಸಾಂಸ್ಕೃತಿಕ ಮೂಲದಿಂದ ಆರಾಧಿಸಲ್ಪಡುತ್ತಿದ್ದಾನೆ. ವೈದಿಕ ವರಾಹನ ಅಗಣಿತ ವ್ಯಾಪ್ತಿಗೆ ಸಮಾನಾಂತರವಾಗಿ ನಮ್ಮ ಪಂಜುರ್ಲಿಯ ವ್ಯಾಪ್ತಿಯು ಅಗಾಧವಾದದ್ದೇ. ಹೆಚ್ಚಿನ ದೈವಗಳೆಲ್ಲ ಅವರ ಮಿತಿಯಲ್ಲಿ ಸ್ವತಂತ್ರರಾದರೆ ಪಂಜುರ್ಲಿಯ ಅನ್ವಯ ಸಾಂಗತ್ಯದ ಹರವು ವಿಶಾಲವಾದದ್ದು. ಸಿರಿಗಾಥೆಯಲ್ಲಿಯೂ ಆತನಿದ್ದಾನೆ, ಕಲ್ಲುರುಟಿಯೊಂದಿಗೂ ಆತನಿದ್ದಾನೆ. ಅಣ್ಣಪ್ಪನು ಪಂಜುರ್ಲಿ ವೇಷದವನು. ಪಂಬದ ಪಾಣರಿಂದ ತೊಡಗಿ ಬಂಟ ಬ್ರಾಹ್ಮಣ ಪಾತ್ರೆಯವರೆಗೆ ಎಲ್ಲರೂ ಪಂಜುರ್ಲಿಯನ್ನು ಆವಾಹಿಸಿಕೊಂಡು ಕುಣಿಯುವವರೇ. ಈಗ ಜನಪದ ಶಾಸ್ತ್ರ ಸಂಶೋಧಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಅಶೋಕ್ ಆಳ್ವ ಅವರು ಪಂಜುರ್ಲಿಯ ಕುರಿತಾಗಿ, ಪ್ರಾಣಿಗಳು ಭೂತಗಳಾಗಿ ಆರಾಧನೆಗೊಳ್ಳುವವುಗಳಲ್ಲಿ ಅತ್ಯಂತ ಜನಪ್ರಿಯವಾದಂತಹ ಭೂತ ಪಂಜುರ್ಲಿ. ತುಳುವಿನಲ್ಲಿ ಪಂಜಿ ಎಂದರೆ ಹಂದಿ ಎಂದು ಅರ್ಥ, ಕುರ್ಲೆ ಎಂದರೆ ಅದರ ಮರಿ. ಹಾಗಾಗಿ ಹಂದಿಯ ಮರಿಯನ್ನೇ ತುಳುನಾಡಿನ ಜನರು ಪಂಜುರ್ಲಿ ಭೂತವಾಗಿ ಆರಾಧಿಸಿಕೊಂಡು ಬಂದದ್ದು ತಿಳಿಯುತ್ತದೆ. ಪಂಜುರ್ಲಿಯ ಆರಾಧನೆಗೆ ಸಂಬಂಧಿಸಿದಂತೆ ಅದರ ಸ್ಥಾನದಲ್ಲಿ ಹಂದಿಯ ಮುಖವನ್ನು ಹೋಲುವ ಬೆಳ್ಳಿ ಅಥವಾ ಕಂಚಿನ ಮುಖವಾಡಗಳು, ಹಂದಿಯ ಪಾಪೆಗಳು, ಭೂತದ ಕಡ್ತಲೆ, ಮಣಿ, ಚವಲ ಇತ್ಯಾದಿಗಳನ್ನು ಮಂಚದ ಮೇಲೆ ಇಟ್ಟಿರುತ್ತಾರೆ. ಇದನ್ನು ಒಟ್ಟಾಗಿ ಭೂತದ ಭಂಡಾರ ಎಂದು ಜನರು ಬಹಳ ಭಕ್ತಿ ಮತ್ತು ಗೌರವದಿಂದ ಕಾಣುತ್ತಾರೆ. ಕೆಲವೊಂದು ಬಾರಿ ಒಂದೇ ಭೂತವು ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಆರಾಧನೆಗೊಳ್ಳುತ್ತದೆ. ಇದಕ್ಕೆ ಆಯಾ ಭೂತಗಳ ಹುಟ್ಟು, ಬೆಳವಣಿಗೆ, ಕಾರಣಿಕ ಪ್ರದರ್ಶನ, ಆರಾಧನೆ ಪಡೆಯುವ ವಿಧಿವಿಧಾನಗಳು ಮತ್ತು ಅದರ ಪ್ರಸಾರಣ ಕಾರಣವಾಗಿರಬಹುದು. ಉದಾಹರಣೆಗೆ, ಪಂಜುರ್ಲಿ ಒಂದೇ ಭೂತವು ಅಂಬಡಾಡಿ ಪಂಜುರ್ಲಿ, ಅಣ್ಣಪ್ಪ ಪಂಜುರ್ಲಿ, ಉಡುಪಿದ ಪಂಜುರ್ಲಿ, ಉರಿಮರ್ಲೆ ಪಂಜುರ್ಲಿ, ಕುಡುಮದ ಪಂಜುರ್ಲಿ, ದೆಂದೂರ ಪಂಜುರ್ಲಿ, ಬಗ್ಗು ಪಂಜುರ್ಲಿ, ಮನಿಪನ ಪಂಜುರ್ಲಿ, ಕ್ಷೇಮಕಲ್ಲ ಪಂಜುರ್ಲಿ ಹೀಗೆ 31ಕ್ಕೂ ಬೇರೆ ಬೇರೆ ಹೆಸರುಗಳಿಂದ ಆರಾಧನೆಯನ್ನು ಪಡೆಯುತ್ತದೆ. ಬಹುಶಃ ಒಂದು ಭೂತವು ಆರಾಧನೆಯನ್ನು ಪಡೆಯುವ ಸ್ಥಳದ ಹೆಸರಿನ ಜೊತೆಗೆ ಆಯಾ ಭೂತಗಳ ಗುಣಸ್ವಭಾವಗಳು ಸೇರಿಕೊಂಡು ಬೇರೆ ಬೇರೆ ಹೆಸರುಗಳು ಬಂದಿರುವ ಸಾಧ್ಯತೆಗಳಿವೆ. ಪಂಜುರ್ಲಿ ಭೂತವು ಹಂದಿಯ ಆರಾಧನೆ ಎಂಬುದನ್ನು ತಿಳಿಯಲು ನಮಗೆ ಪ್ರಧಾನವಾಗಿ 2 ಆಧಾರಗಳು ದೊರೆಯುತ್ತವೆ. ಒಂದು, ಪಂಜುರ್ಲಿ ಭೂತದ ಮೌಖಿಕ ಸಾಹಿತ್ಯವಾದಂಥ ಪಾಡ್ದನ. ಎರಡನೆಯದು, ಆ ಭೂತದ ಆರಾಧನೆಯ ಸಂದರ್ಭದ ವಿವರಗಳಾದ ಮುಖವರ್ಣಿಕೆ, ವೇಷಭೂಷಣ, ಮುಖವಾಡ, ಕುಣಿತ, ಅಭಿನಯ, ಮಾತು ಮತ್ತು ಸ್ವೀಕರಿಸುವ ಆಹಾರ. ಪಂಜುರ್ಲಿ ಭೂತದ ಪಾಡ್ದನಗಳನ್ನು ನೋಡಿದಾಗ ಈಗಾಗಲೇ ಈ ದೈವದ ಬಗೆಗೆ ಸಾಕಷ್ಟು ಸಂಗ್ರಹ ಅಧ್ಯಯನಗಳು ನಡೆದಿರುವುದು ತಿಳಿಯುತ್ತದೆ. ಹೆಚ್ಚಿನ ಪಾಡ್ದನಗಳು ಭೂತದ ಹುಟ್ಟು, ಬೆಳವಣಿಗೆ, ಪ್ರಸರಣ ಮತ್ತು ಕಾರಣಿಕ ಪ್ರದರ್ಶನವನ್ನು ತಿಳಿಸುತ್ತವೆ. ಪಂಜುರ್ಲಿಯ ಹುಟ್ಟು ಮತ್ತು ಭೂತವಾದ ಬಗೆಗಿನ ಕತೆ ಈ ರೀತಿ ಇದೆ. ಆಯನಾಡು ರಾಯರ ಸೀಮೆಯ ಅರಮನೆಯಲ್ಲಿ ರಾಯರ ಮಗಳು ಕಿನ್ನಿಕೆರೆ ಮುತ್ತಿನಂದ ಬೊಂಬೆ ಎಂಬವಳು ಇದ್ದಾಳೆ. ಈಕೆ ತನಗೆ ಮಕ್ಕಳಿಲ್ಲದುದಕ್ಕೆ ಮಣ್ಣಿನಿಂದ 2 ಹಕ್ಕಿಗಳು ಹಾಗೂ 2 ಹಂದಿಯ ಮರಿಗಳ ಮಿಥ್ಯಾರೂಪವನ್ನು ನಿರ್ಮಿಸುತ್ತಾಳೆ. ಒಂದು ದಿನ ಈಶ್ವರ ದೇವರಲ್ಲಿ ತನಗೆ ಮಕ್ಕಳಿಲ್ಲ ಎಂಬ ಅಳಲನ್ನು ತೋಡಿಕೊಳ್ಳಲು ಅವರು ಈ ಮಣ್ಣಿನ ಮಿಥ್ಯಾರೂಪಗಳಿಗೆ ಜೀವವನ್ನು ಕೊಡುತ್ತಾರೆ. ಹೀಗೆ ಜೀವ ಪಡೆದ ಹಂದಿಯ ಮರಿಗಳು ಘಟ್ಟ ಬೀಳಿದು ಸುಬ್ರಾಯ ದೇವರಲ್ಲಿಗೆ ಬರುತ್ತವೆ. ಎಂದೂ ಬಾರದ ಹಂದಿಗಳು ಇಂದೇಕೆ ಬಂದಿರೆಂದು ದೇವರು ಪ್ರಶ್ನಿಸರು. ಎಲ್ಲಾ ಜೀವರಾಶಿಗಳಿಗೂ ಸಂತಾನದ ಭಾಗ್ಯವನ್ನು ಕರುಣಿಸಿದ್ದೀರಿ, ನಮಗೂ ಸಂತಾನದ ಭಾಗ್ಯ ಬೇಕೆಂದು ಕೇಳುತ್ತವೆ. ಹೀಗೆ ಅಣ್ಣ ತಂಗಿಯರಾಗಿದ್ದ ಹಂದಿಮರಿಗಳು ದೇವರ ವರದ ಮೂಲಕ ಗಂಡ ಹೆಂಡತಿಯರಾಗುತ್ತವೆ. ಹೀಗಿರಲು ಒಂದು ದಿನ ಹೆಣ್ಣು ಹಂದಿ ಗರ್ಭವತಿಯಾಗಿ ಮರಿಗಳಿಗೆ ಜನ್ಮ ಬೀಯುತ್ತಾಳೆ. ಒಂದು ದಿನ ಈಶ್ವರ ದೇವರು ತನ್ನ ಪೂರ್ವ ಹಿರಿಯರ ಕಾಲದಿಂದ ನಡೆಸುತ್ತಿದ್ದ ಕಾಡು ಬೇಟೆಯನ್ನು ಮಾಡಬೇಕೆಂದು ಹೇಳಿ ಎಲ್ಲ ಪೂರ್ವ ಸಿದ್ಧತೆ ನಡೆಸಿ 3 ರಾತ್ರಿ 3 ಹಗಲು ಬೇಟೆ ನಡೆಸಿದರೂ ಯಾವುದೇ ಮೃಗಗಳು ಎದುರಾಗುವುದಿಲ್ಲ. ಹೀಗಾಗಿ ತನ್ನದೇ ಕಾಡಿನಲ್ಲಿ ಬೇಟೆಯಾಡಲು ಒಂದೇ ಗುರಿಗೆ 2 ಬೇಟೆಗಳು ಎದುರಾಗುತ್ತವೆ. ದೇವನಂದ ಮರದ ಮೇಲೆ 2 ದೇವಹಕ್ಕಿಗಳು ಇದ್ದಾವೆ. ಮರದ ಅಡಿಯಲ್ಲಿ ಹಂದಿಗಳು ಕಾಣಿಸಿಕೊಳ್ಳುತ್ತವೆ. ಈಶ್ವರ ದೇವರು ಮೊದಲು ದೇವಹಕ್ಕಿಗಳಿಗೆ ಗುರಿಯಿಡುತ್ತಾರೆ.
ಹಕ್ಕಿಯ ರೆಕ್ಕೆಗಳು ತುಂಡಾಗಿ ಹಂದಿಯ ಗೂಡಿಗೆ ಬೀಳುತ್ತವೆ. ಆಗ ಓಡಲಾಗುವ ಹಂದಿಗಳು ಓಡಿಹೋಗಿ ಓಡಲಾಗದ ಹಂದಿಗಳು ಗೂಡಲ್ಲೇ ಉಳಿಯುತ್ತವೆ. ಇದರಲ್ಲಿ ಒಂದು ಮರಿಯನ್ನು ತಂದು ಈಶ್ವರನು ತನ್ನ ಅರಮನೆಯಲ್ಲಿ ಸಾಕುತ್ತಾನೆ. ಬೆಳೆದು ದೊಡ್ಡದಾದ ಹಂದಿಯು ಒಂದು ದಿನ ಈಶ್ವರನ ನಂದನವನವನ್ನೇ ಹಾಳು ಮಾಡುತ್ತದೆ. ಇದರಿಂದ ಸಿಟ್ಟುಗೊಂಡ ಈಶ್ವರ ಈ ಅನಿಷ್ಟದ ಬೀಜಗಳನ್ನು ಬೇಟೆಯಾಡಿ ಕೊಲ್ಲುತ್ತಾನೆ. ಇದಕ್ಕೆ ಪಾರ್ವತಿ ದುಃಖಿಸಲು, ಇನ್ನು ಮುಂದೆ ಪಂಜುರ್ಲಿ ಭೂತಗಳಾಗಿ ನೀವು ಕೆಳಲೋಕದಲ್ಲಿ ಆರಾಧನೆಯನ್ನು ಪಡೆಯಿರಿ ಎಂದು ವರವನ್ನು ನೀಡಿ ಕಳಿಸಿಕೊಡುತ್ತಾರೆ. ಹೀಗೆ ಹಂದಿಯು ಸತ್ತು ಪಂಜುರ್ಲಿ ಭೂತವಾಗುತ್ತದೆ. ಪಂಜುರ್ಲಿ ಭೂತದ ಆರಾಧನಾ ಸಂದರ್ಭದ ವಿವರಗಳನ್ನು ನೋಡಿದಾಗ ಇದು ಮತ್ತಷ್ಟು ಸ್ಪಷ್ಟವಾಗುತ್ತದೆ. ಈ ಭೂತದ ಬಣ್ಣಗಾರಿಕೆಯ ಸಂದರ್ಭ, ಹಂದಿಯ ಮುಖವನ್ನು ಸಾಂಕೇತಿಕವಾಗಿ ಹಣೆಯ ಮೇಲೆ ಚಿತ್ರಿಸಲಾಗುತ್ತದೆ. ಬಾಯಿಯ 2 ಕಡೆಗಳಲ್ಲಿ ಕೋರೆಹಲ್ಲುಗಳನ್ನು ಬರೆಯುವ ಕ್ರಮ ಇದೆ. ಆರಾಧನೆಯ ಸಂದರ್ಭ ಬೆಳ್ಳಿ ಅಥವಾ ಕಂಚಿನಿಂದ ತಯಾರಿಸಲ್ಪಟ್ಟ ಹಂದಿಯ ಮುಖವಾಡವನ್ನು ನೇರವಾಗಿ ಮುಖದ ಮೇಲೆ ಕಟ್ಟಿಕೊಂಡು ಭೂತವು ತನ್ನ ಕಾರಣಿಕವನ್ನು ಪ್ರದರ್ಶಿಸುತ್ತದೆ. ಕೆಲವು ಕಡೆಗಳಲ್ಲಿ ಮುಖವಾಡ ಕಟ್ಟಿಕೊಂಡ ಭೂತವು ಹಂದಿಯ ಕೂಗನ್ನು ಅನುಕರಿಸುವ ಕ್ರಮವೂ ಇದೆ. ಆಹಾರವಾಗಿ ರೈತರು ಬೆಳೆದ ಭತ್ತವನ್ನು ಸ್ವೀಕರಿಸುತ್ತದೆ. ಇವೆಲ್ಲವನ್ನು ಗಮನಿಸುವಾಗ ಒಂದು ಹಂದಿಯು ಆರಾಧನಾ ರಂಗಭೂಮಿಯಲ್ಲಿ ಅಲೌಕಿಕ ನೆಲೆಯಲ್ಲಿ ಕಾಣಿಸಿಕೊಳ್ಳುತ್ತದೆ. ಹೀಗೆ ತುಳುವರು ಹಂದಿಯನ್ನು ಅಲೌಕಿಕ ನೆಲೆಯಲ್ಲಿ ಭೂತವಾಗಿ ಆರಾಧಿಸಲು ಕಾರಣವೇನೆಂದು ನೋಡಿದಾಗ, ಬಹುಶಃ ಕರಾವಳಿಯ ಪ್ರದೇಶವಾಗಿರುವ ತುಳುನಾಡಿನ ಪೂರ್ವ ಗಡಿಯಲ್ಲಿ ದಟ್ಟವಾದ ಅರಣ್ಯಗಳಿಂದ ಕೂಡಿರುವ ಪಶ್ಚಿಮ ಘಟ್ಟಗಳಿವೆ. ಈ ಘಟ್ಟಗಳ ಅರಣ್ಯಗಳ ಮೂಲಕ ಕಾಡು ಹಂದಿಗಳು ಕೆಳಭಾಗಕ್ಕೆ ಇಳಿದು ಕೃಷಿಕರ ಬೆಳೆಗಳನ್ನು ತಿಂದು ಹಾಳು ಮಾಡುತ್ತಿದ್ದವು. ಇದಕ್ಕೆ ಕಾಡು ಹಂದಿಗಳ ಬೇಟೆ ಅನಿವಾರ್ಯವಾಗಿತ್ತು. ಹೀಗೆ ಹಂದಿಗಳನ್ನು ಬೇಟೆ ಮಾಡಿದ ಅನಂತರದ ಒಂದು ರೀತಿಯ ಭಯ ಮತ್ತು ಆತಂಕದಿಂದ ಇವುಗಳನ್ನು ಆರಾಧಿಸಲು ಪ್ರಾರಂಭಿಸರು. ಅಥವಾ ಈ ರೀತಿಯಲ್ಲಿ ಕೃಷಿಗೆ ಮಾರಕವಾದ ಕಾಡು ಹಂದಿಗಳನ್ನು ಪೂಜಿಸಿ ಒಲಿಸುವ ಮೂಲಕ ಅವುಗಳ ಉಪದ್ರವದಿಂದ ಪಾರಾಗಬಹುದೆಂದು ಮಾನವ ತಿಳಿದ. ಹೀಗಾಗಿಯೇ ಹಂದಿಯ ಆರಾಧನೆ ತುಳುನಾಡಿನಲ್ಲಿ ಬೆಳೆದು ಬಂದಿರುವುದನ್ನು ನಾವು ಕಾಣಬಹುದು. ಪಂಜುರ್ಲಿಯ ಕುರಿತಾಗಿ ಇದುವರೆಗೆ ಮಾತನಾಡಿದವರು ಡಾಕ್ಟರ್ ಅಶೋಕ ಆಳ್ವ ಇವರು. ಈಗ ಬೆಳ್ತಂಗಡಿ ತಾಲೂಕು ಶಿರ್ಲಾಲು ಮಜಲು ಮನೆಯ ಶ್ರೀಮತಿ ಯಲ್ಯಪ್ಪೆ ಮತ್ತು ಶಿರ್ಲಾಲು ಗುರುಮಜಲಿನ ಶ್ರೀಮತಿ ಧರಣಮ್ಮ ಅವರಿಂದ ಕ್ಷೇಮಕಲ್ಲ ಪಂಜುರ್ಲಿ ಪಾಡ್ದನ
ಮಾಲಿಂಗೇಶ್ವರನ ಬದಿ ಮಾಡಯ ಬಡಕಾಯೇ ಗಂಗೆಯೇ ಬಿರವತ್ತ ಗುಡಿಯೇ ವರಿ ದಯ್ಯೋನೋ
ದೇವರ ಬಲ ಬಾಗೊಡು ಬಿಮ್ಮೆರ ಎಡ ಬಾಗೊಡು ಬೋವುದವೋ ಉಂಟೇನ ಕೋಟೆ ಮರತ ನಿರಲ ಮೊದಲದೆ ಪೋವೋ ಉಂಟೇನ ಬಿರುಮೆರ ಬಾಗೊಡು ಬಳತ ಬಿಡೆ ಪೋವೋ ಉಂಟೇನ ಅಕಸಗೋ ದಿಷ್ಟೇ ಕೊರಿಯೇ ಭೂಮಿಗೆ ಕೊನೆಯ ಬೇಗೊನೆ ಊರೇ ಆ ನೀರಿಗೆ ನಿರಲೈ ಜಾಗ ಸೊಂಪುಲ್ಲ ಹೋಗ್ಯಲ ತಾವು ಎಂಕ ಉಂದೆ ಉಂದವೋ ಪಂಡೆನ ಎಂಕ ಅಂತ ದಂಪದ ಜಾಗ ಒಂದು ಪಂಡೆ ಉರಮೆ ದೊಡ್ಡಡೋ ಬೇಗೋ ನಾನು ನೀಲೇ ಊರಿನ ಅಕಸಗೋ ದಿಷ್ಟಿ ಕೊರಿಯೇ ಭೂಮಿಗೆ ಬೇರಿ ಗಾನಿಗೆ ಕೊರಂಡೆ ಆ ಮಾಯಾ ಬೆಂದೆ ನೀಲ ಊರೇ ಓರೇ ಪಂಜುಳಿ ಭೂಮಿಗೆ ಬೆರಿಗೊರೆ ಅಕಸಗೋ ದಿಷ್ಟೇ ಆಯೇ ಪಾಡಿನ ಏನೇ ನಾನು ಮೂಲು ನೀಲೆ ಮಾಯೋ ಬೆಂದೆನ ಪಂಜೆ ಪುಟ್ಟಿನೋವೋ ರಾಜಾಜಿನೋವೋ ಬುಲದನ ಗೆನಬೆರೆ ಗಟ್ಟದ ಮಿತ್ತೆ ಆ ಗಟ್ಟೊಂಜೆಯ ಸಿರುತೆ ರಾಜೊಂಜಿ ನಾಡುಡೋ ಭೂತವ ಪುಟ್ಟಿನ ನಾಡು ಏನೇ ಓಳು ಒಂದು ಎನ್ನಗೋಯ ಗಟ್ಟ ಮಿತ್ತೆ ಗಟ್ಟ ತಿರುತೆ ರಾಯ ನಾಡಿ ಇಜ್ಜ ನೆಕ್ಕರೋಡು ಕರಿಮಿನ ಸಾಲೆ ಏಡಿ ಪೂವಿನ ಬಿತ್ತಿಲಿಡಿಯೇ ನೀರುದ ನಿಗಾರಿಡೆ ನಿಲ ಒಂಜೆ ಪುಂಚೋ ಓಡು ಪಂಜಿಕೊಂಡು ಹೋಗುದಿಯನೋ ಇದ್ದ ನೆಕ್ಕರಡೆ ಕರಿಮಿನ ಸಾಲೆಡೆ ಉದ್ದ ಉದಿಪನ ಕೆಂಪ ವರುಣಡು ಪುಂಚೋ ದಂಡ ಉದ್ದ ಉದಿಪನ ಪಂಜೆಯ ಉದಿಯೋ ಉದಿಪನವೋ ಗಾನಗೋ ವಾಸುರು ಪಡು ಬೆನ್ನಿಯೇ ಆ ಕಪ್ಪೋ ಸುರುಪೋ ಓಡು ಕೆಂಪೋ ವರುಣೋಡು ಆ ಕೃಷ್ಣ ಮುರುಗೋ ಓಡು ಮೈರೋವೋ ಬಣ್ಣೋಡು ಪಂಜೆ ಉದ್ಯೋ ಉದಿಪನ ಅನಗ ಒಂಜೆ ಸುರುಪೋಡು ಕಪ್ಪ ವರುಣಡು ಕೆಂಪು ರೆಂಗಡು ಉದ್ಯೋ ಉದಿಪನ ನಾನಗೆ ಅನುಸಂದೆ ಪಂಜೆಯ ಪೊನ್ನಗೆಯೇ ಪುನುಸಂದೆ ಪಂಜಿ ಎರಡು ಸಂದೆ ಪಂಜಿ ಕುಲುಯೇ ಆ ಉದಿಯೋವು ಆ ಗೊಂಡೋವು ಆ ಉದಿಪ ನೋನೆ ಆ ಬೇಗೊನೆ ಗಾತೆರೆ ಆನಗೆ ಅನುಸಂದೆ ಪೊನ್ನಗೆ ಪುನುಸಂದೆ ಪಂಜಿಲು ಉದ್ಯೋ ಆ ಉದ್ಯ ಉದಿಪನ ಲಂಡೋ ಬೇಗೋ ಲಾತಿರಿ ಗಟ್ಟವು ಆ ಜಪ್ಪೋಡೆಂಕ್ಲೆಗೆ ಬೊಟ್ಟ ತಿರುಗೊಡೋ ಪನ ಪೊನ ಎರಡು ಸಂದೆ ಪಂಜಿಲು ಆ ಒಂಜೆಯ ಗಟ್ಟವು ಆ ಜಪ್ಪುನ ಎಂಕೂಲು ಆ ವಾಮಲೆ ತಿರುಗುಣ ಗಟ್ಟವು ಜಪ್ಪೋಡೆಂಕ್ಲೆಗೆ ಬೊಟ್ಟ ತಿರುಗೊಂಡು ಪನ ಪೊನೆ ಪಂಜಿಲು ಓವ ಗಟ್ಟವು ಜಪ್ಪುನ ಎಂಕುಲು ಓವ ಬಟ್ಟ ತಿರುಗುಣವನು ಪೊನೆ
ಅಯ್ಯಂಕ್ ಪಂಜಿಗೆ ಏಳು ತಿಂಗೊಲವೋ ಸಿಗಂಡ ತಿಂಗೊಲೋ ಸಿಗೋನೋ ಬನ್ನಗ ಬನಪೊಲೋ ಕಾಯಾಲಿಯೋ ಆನೆ ಬಂದಿದೋ ಅಯ್ಯಂಕ ಏಲೆ ತಿಂಗೋಲ್ ಸಿಗಂಡು ಎಂಕಡವೋ ಅಪಾಯಕ್ಕೆದ ಫಲಪತ್ತೆ ಉಲ್ಲೋವೋ ಉಡುದೋವೋ ನಾಡೊಡುಯೇ
ಅಲತೆ ದೂರಗು ತೂನಗ ಕೊಳ್ಳಿದ ಬನೋವ ತೋಜಿದೆ ಬರಪುಣ ಅಡ್ಡವೋ ಗುರಿಯಲು ಕಾಯೇ ಮುಚ್ಚಲು ಬನ್ನಿನ ಕಾಲಿ ಅಡ್ಡವೋ ಬುರದು ಕಾಯೇ ನನ್ನ ಓಲಾಡ ಗುರಿಯೋಳಿ ಪೆರಳದವ ಬಾಣೋವೋ ಪಿರವತ್ತ ಕುಡಿಯೋವೋಲು ಪಂಜಿನ ಕಾಲಿಯ ಕೊಲ್ಲಿದ ಬನಕೋವೋ ಬತ್ತಲು ಪಂಜಿನ ಕಾಲಿ ಮೂಜಿ ಸುತ್ತೋವೋ ಬಲಿಂದೇ ಬರುವಲ ಪೆರ್ಲಗೋ ಗಣವ ಬಾಣ ಬೇಗೋ ಪಿರವತ್ತ ಬುಡಿಯೋಳಿ ಕೊಲ್ಲೆ ದೇವರೇ ಬಣಕೋ ಬತ್ತದೆ ಮುಜಿಸುತ್ತೋ ಬಲಿ ಮುಸುತ್ತವ ಬಲಿ ಬತ್ತಲು ನಡ್ಡ ಬೂರ್ಯೋವೋಲು ಕೈಯೇ ಮುಗ್ಯಲು ನಲತೆ ದೂರೋ ಗುದಿಷ್ಟಗರು ತೂನಗ ತೋಜಿದೆ ಬರಪುಣ ಮೋಜೆ ಸುತ್ತೆ ಬಾಲೆ ಬತ್ತಲು ಬಂಜಿನ ಕಾಲಿ ಕೊಲ್ಲೆ ದೇವರೇ ಬೀರ ಬಿಗಿರದೆ ತೂನಗ ತೋಜುಳಿ ದೂರವ ತೂನವಗ ನಡ್ವಲ ಒರಂಬ ಕಂಡ ತೋಜಿದೆ ಬತ್ತನಿಯ ಒರಂಬವ ಕಂಡು ಹೋಗು ಬರುವಲು ಕಾಲೇ ಕಿತ್ತ ಪರುಳುವೋ ನಾನಿಗೆ ತುಯ್ಯ
ಮಿತ್ತಗಲ್ಲ ಪಾಲವೇರೇಗ ತಿತ್ತಗಲ್ಲ ದೇಸಿಂಗೆರೇಗ ನಂಕೆ ಪನೊಡು ನಂಕೆ ನಾನು ಕಾಡ ಬೊಂಟೆಗೆ ಪೋಡು ಬನ ಮೇರಿ ಮಿತ್ತಗಲ್ಲ ದೇಸಿಂಗಲೆಗೆ ತಿತ್ತ ಪಾಲಂಕುಲೆಗೆ ಪನೋಡು ಬಂದೇರಿ ಮಿತ್ತಗಲ್ಲವ ಪಾಲ ಬೇರೆಗ ತಿತ್ತಗಲ್ಲ ದೇಸಿಂಗೆರೇಗ ನಾಡ್ನಕ್ರನ ಗ್ರಾಮೀಕ್ಲೆಗ ಪನಡುಂದು ಬನಪೆರಿಯ ಬೋಲಬಾರಿ ತತ್ತಿಲ್ ನಕ್ಲು ಮೆಗ್ಯ ಪರಯಾಗೆ ಪನಡುಂದು ಪಂಡರ ಮಿತ್ತ ಪಾಲವೋ ದೇಸಿಂಗ್ಲೆಗೆ ಇರ್ತವಲ ಪಾಲಂಕ್ಲೆಗೆ ಪನಡುಂದು ಬಂಡರಿ ಬೋಲ ಬಾರಿ ತತ್ತುರ್ಲೆಗೆ ಮೆಗ್ಯಲಾಗಿ ಪನೋಡು ನಡ್ಡಲ ಜಾವನೆರೆಗೆ ಪೂರ ಎಡಿಪಾದೇರೆ ನಾನಿಗೆ ನನ್ನಯೋ ನಾಲ್ಬಡಿಯ ಪಾಲವೇರೆಗೆ ಬಾವೋ ಬೋಲ ಬಾರಿ ತತ್ತುರ್ಲೆಗೆ ಪಾರೆ ಹೋಗುದು ಪಂಡರ ನಡ್ಡೋಲೆದೆ ಐತಿನ ಜವನೆರೆಗೆ ಜಗದನೆ ಬಂದಿರಿಯ ಬೋಲ ಬಾರಿ ತತ್ತುರ್ಲೆಗೆ ಪೋ ಬಂದಿರಿಯ ನಮನಂಗೆ ಕಂಡು ಹೋಗು ಮೋಲದ ಪಂಜುಲೋ ಅಜತುದ ಪರವೆರೆಯ ನಂಕಡ ಕಾಡ ಶಿಕಾರಿಗೆ ಪೋವಡು ಪನಪೇರಿ ನಡ್ಡೋಲ ಜವನಿಯರು ನಮನವ ಕಂಡಗೋ ಬೋಲ ನಾನು ಬೇಗೋ ಜತುದೋ ಬೋಂಟೆ ಬರಗೋ ನಂಗೆ ಪೋಡುಂದು ತತ್ತಿರಡ ಬಂದೇರಿ ನಾತೆಯ ಬನ ಪೋವೋ ನಕೇನಿ ದೇರೆ ಬೋಲಬಾರಿ ತತ್ತಿರುಳು ಸಾಯಿರ ಕಟ್ಟುಪಡಿ ನಾಯಿಲೆನು ಸಾಯಿರ ಬೂಡಿ ನಾಯಿಲೆನು ಬೇಬನಿ ಬುಡಿಯರ ಬೊಂಟೆ ಬರಗೋ ಪೋವಡು ಬಂಡಗೆ ಹಾರಾಂಡಾಯ ಸಾವಿರ ಕಟ್ಕೊಂಡ ನಾಯಿಲೆನೆ ಸಾವಿರ ಬಿಡುತ್ತನ ನಾಯಿಲೆನೆ ಲೆತ್ತೇರಿ ಕಂಡವೋ ಕತ್ತೇಯೇ ಕಲುವ ಬೆಡ್ಡಿಯ ಬೇಗೊನಿ ಪತ್ತೆರಿಯ
ನಿಖಲೆ ಬೋಲೆ ನಿಖಲ ನಿಖಲ ಇಲ್ಲಡೆ ನಿಖಲೆ ಬೋಲೆ ಮಂದೇಲ ಎಂಕುಲೋ ಬರ್ಪೋ ಎರಿಯೇ ಸಿಗರ್ದ ಮಕ್ಕಳರೆ ನಿಖಲೆ ಕೇಂದರೋ ನಿಖಲನ ನಿಖಲ ಇಲ್ಲಡೆ ನಿಖಲೆ ಬೋಲೆ ಬಂದೇರಿ ಎಂಕುಲವೋ ಬಡವುಡೋವೋ ಗಾಸರೆ ಗಾತ ಕಾಯ್ಗುಲೋ ತಿನ್ಪೋಯೆ ಕಾಡೆ ಆಬುಡಿಯೇ ಏರೆ ಬಂತು ನೆಲ್ಲಿ ದೊಂಜೆ ಮರತ ಮುದೆಲುಡೆ ತಾತಿರುಳು ಕುಳ್ಳೆರು ಎಂಕುಲೋ ನನ್ನುವ ಕಾಯೆ ಪೂಲೋ ತಿನ್ಪೊಂದು ಬಂದೆರಿಯ ದೊಂಬೋ ಸಪ್ಪ ನೆರಳೆ ನನೋ ಪೋವೋ ಕುಳ್ಳೆರು ಸಂಚಿ ಬಿಡುವ ಕಾಯೆ ತಿನ್ನಗ ಮಾನಿ ಮಾಕೆಯ ದಾಂತನ ಪದ ಉಡ್ದು ರಾತ್ರಿದ ರಾಮಾಯಣ ಬಗೆಲ್ದ ಭಾರತ ಕೇನದೆ ಬರಪುಣ ಸಂಚೆ ಬೋಡೋ ಕಾಯೆ ಪೂಲೋ ತಿನ್ನ ರಾನಾಗೋಯ ಮಾಕೆ ಮಂಬ ಇದ್ದನ ಉರುಡೋ ಮನೆಯ ಸೊರಾಡು ನೆಗ್ಗೆಲ ಪಲೆಲೋವೋ ಕೆದಿ ಉರುತು ಗಾಣಿಗೆ ಒಂಜ ಕೆನಬೆರಿಯ ಕೆವಿ ಉರುತೋ ಕೇನಾಗವೋ ಪೊನ್ನನ ಸೊರೋವೋ ಕೇನದೆ ಬರ್ಪುಂಡ ಕೆದೆ ಕೊಲೋ ಕೇನಗ ನಾನು ನಗ್ಗಾಗ ಬಲಗುಯ ಪೊನ್ನನ ಸೊರೋ ಮೂಯೆ ನನ ಕೇನದ ಬರ್ಪುಂಡು ಗಾತೆನ ಬರತುಡವೋ ಮಿಗಿ ಬಲೆ ಅಪ್ಪನ ಪೇರಿ ಏರಿಯ ಗಣ್ಣಾಯ ನಿಕ್ಕ ಎಂಕ ಪೊಣ್ಣು ನಿಕ್ಕ ಎಂಕ ಬಂಡದು ಅಂತ ಬಂತು ಓಡು ಬಳಿಪುಗೋವ ಬಂಡರ ಏರಿಯ ಅನ್ನವ ಏರಿಯ ಅನ್ನ ನಿಕ್ಕ ಎಂಕೋ ಅಂತ ಬಂತಡೋ ನಾಮ ಬಲಿಪುಗೋ ಬೇಗೋ ಬಂದೇರಿ ದುಂಬುಬೋದೋ ಈಯೇ ಬಲತಗೈತೆ ಪತ್ಯಂಡ ಗಣ್ಣ ನಿನ್ನ ಬುಡೆದಿಯೇ ನಿಕ್ಕೆ ಬುಡೆದಿಯೇ ಗಣ್ಣ ಎಂಕೆ ಮೈತೆ ದಿಂದ ಬೇಗೊನೆ ಅವನ ಪೆರೆ ತುಂಬೋ ಪೋದೋ ಬಲತ ಗೈತೆ ಪತ್ಯಂಡ ನಿನ್ನವೋ ಬುಡೆದೆ ಎನ್ನ ಮೈತಿಂದ ಬೇಗೊಂಡ ಬನತೆ ಯಾಣ್ಬೋದೋ ದುಂಬೋ ಬಲತಗೈತೆ ಪತ್ಯಂಡ ಗಣ್ಣ ಎಣ್ಣ ಬುಡೆದಿಯೇ ಎಂಕೆ ಬುಡೆದಿಯೇ ನಿಕ್ಕೆ ಬಾವ್ಯದಿಂದ ಬೇಗೊನೆ ಬನಪೆರೆ ಎನ್ನೆ ಪೋದೋ ಬಲತ ಕೈತೆ ಪತ್ತೆ ನನ್ನ ಎನ್ನವೋ ಬುಡದೆ ನಿನ್ನ ಬಾವ್ಯದಿಂದ ಬೇಗಂಡ ಬನತೆ ಜೋಡ್ ನಲ್ಗೆದ ಬೇಡಿನೇ ಅಪ್ಪು ಗೆಲಡೆ ಒಂಡೇರಿ ಗಾನಿಗೆ ಇರುವೆರ ಬಲಬರಿ ತತ್ತಿರುಳು ಬೆಲ್ದೋ ನೆಲ್ಲಿ ದೊಂಜೆಯ ಮರತ ಮುದೇಲಿರ್ದೆ ಅಂತ ಪಂತೋ ಓಡು ಪಾರೋಣೋವ ಪೋಯರ ಜೋಡು ನಲ್ಗೆದ ಬೇಡಿ ನಾನು ಬುಗಿಲಡೆ ಓಡೇರಿ ತರದ ಮಿಲಡೆ
ದಪ್ಪೆರ ಈರೆಗೆ ಸಂತನ ಕುಟುಂಬ ಅಂಡತೆ ಬಂಡೆ ಒಂಜಮ್ಮಗೆ ಪುಟ್ಟು ದಪ್ಪೆರೆ ಒಂಜಮ್ಮನ ಪುರಪ್ಪು ಏನನೆ ಲೆಪ್ಪವರ ಲೆತ್ತನೋ ಈರೆ ಪೋಪರ
ಮಲತೆರೆ ನಾರಾಯಣಮ್ಮ ವಜ್ರ ಮಣಿಕೊಂದ ಕುಮಾರ ಕೇನಲ ಕನ್ನಡ ಕಣನಿರೆ ದತ್ತೇರಿಗೆ ಏರೆ ನಗವ ವಜ್ರ ಮಲಕಂದ ಕುಮಾರ ಎಣ್ಣವೋ ನಜ್ಜೇರ ಮೂಲಂದ ದೆಯ್ಯೋ ಉಲ್ಲೆ ಮಾಗೆನಿದನ ಎನ್ನ ಅಕ್ಕೆರೆ ಮಾಗೆ ಇರಭದ್ರ ಕುಮಾರೇ ಮಾನ್ಯ ತಿನುಪು ನಾಯೇ ಉಲ್ಲೆಂದೇ ಪನಪೆರೆ ಎನ್ನ ಮೂಲದ ದೆಯ್ಯೋ ಆಯೇ ಉಲ್ಲಮ ಬನಪೆ ವಜ್ಜೇರೋಲವ ಮಲಕದ ಕುಮಾರೇ ಉಲ್ಲಮ ಬನಂದೆ ವಜ್ರವ ನಾನು ಇರಭದ್ರ ಕುಮಾರೇ ತೆತ್ತದು ಯಾನೇ ಪುರಂದರ ನಾನು ಸೆಮಿಕಲ್ಲ ಪಂಜುರುಳಿ ನಾನು ನಾನು ಮೂಲಂದ ಕುಮಾರೇ ಮೂಲವ ಕುಮಾರಲೇ ಉಲ್ಲೆ ಆಯೇ ಸೆಮಿಕಲ್ಲ ಪಂಜುರುಳಿ ಆಯೇ ನಾ ಮೂಲಂದ ದೆಯ್ಯ ವಜ್ರಮಣಿ ಕೊಂದ ಕುಮಾರಾಯ ಪದ್ನ ಜಾಲಡೆ ಪೋದು ನಾನು ಬೊಲ್ಲ ಸತ್ರ ಪುಂಜಾನ ಹೊರಪಡೆ ಗಾಲ ಎನ್ನ ಮೂಲದ ಉಲ್ಲೆ ದೈವ ಸೇಮಿಕಲ್ಲ ಬಂದಿರುಳಿ ಇಯೇ ನಿನ್ನ ಹೊರಪಡೆ ಆದ ಇಯೇ ಬೇಗೊಂಡ ಬಂದೆ ಪೂಂಜನ ಹೊರಪಡೆ ಆಗಿಯೇ ನಲಮಗಾಯ ಬದಿ ಮಾಡದ ಮುಗುಲಿಡೆ ತಡಿಮೊಟ್ಟು ಕಿಲೆಪ್ಪು ನಾಗ ಗಾಯೆ ನಜ್ಜೇರೆ ನಾ ಬೈಲ ಪೇಜರೋಡು ಬೊಲ್ಲೆ ಸಂತರ ಪೂಜೆ ಆದ ಎಂಡ ಬಲ್ಲ ಬಲ್ಲ ಸುದೆ ಆದೆ ಬಲ್ಲಂದೆ ಬನಂದೆ ಪಂಜಿದವು ಕುರುಳದೆ ನರೆಲ್ಲನು ಆಯೇ ಬರ್ಪೆ ಕುಮಾರಾಯ ಪದ್ನಾಜಿ ಗಾಲಿಜಿ ಆಲಡೆಡೆ ಎಂಕೊಂಜೆ ಪಜ್ಜಿ ಮಾಡಲ ಗುಂಡವೋ ಅಂಗಿಯೇ ಕಟ್ಟಲ ತಂದೆ ನಾನು ನಾಲೆ ಅಲೆ ಅಲೆಡೆ ಬಂದಿರು ಪದ್ದೆ ಮಂಡ ಗುಂಡ ಅಯ್ಯೇ ಕಟ್ಟಲ ಬಂದಿರು ಇದುವರೆಗೆ ಆಳದಂಗಡೆ ಶಿರ್ಲಾಲಿನ ಶ್ರೀಮತಿ ಯಲ್ಲೆಪ್ಪೆ ಮತ್ತು ಶ್ರೀಮತಿ ಧರಣಮ್ಮ ಅವರಿಂದ ಸೆಮಿಕಲ್ಲ ಪಂಜುರ್ಲಿ ಪಾಡ್ದನ ಕೇಳಿದಿರಿ. ಇದು ಇಂದಿನ ಜನಪದ ಸಂಪದ. ನಮಸ್ಕಾರ. ತುಳುನಾಡಿನ ಜನಪದ ಸಂಸ್ಕೃತಿಯ ತಳ ತಳಿರುಗಳ ಪರಿಚಯ ಜನಪದ ಸಂಪದ ಕೇಳಿದಿರಿ.